ಈ ಒಂದು ದಿನವನ್ನ ನೀವು ಕನುಮ ಅಂತ ಕರೆದ್ರಿ, ನಮ್ ಕಡೆ ಕರಿ ಅಂತ ಕರೀತಾರೆ, ಕರಿ ದಿನ ಅಂತ. ಕೆಲವು ಸಂದರ್ಭದಲ್ಲಿ ಇವತ್ತು ಕರಿ ದಿನ, ಒಳ್ಳೆ ಕೆಲಸ ಬೇಡ ಅನ್ನುವಂಥದ್ದು ಕೂಡ ಇರುತ್ತೆ. ಯಾಕೆ ಹೀಗೆ ಹೇಳುವ? ಸಾಮಾನ್ಯವಾಗಿ ಸಂಕ್ರಮಣದ ಆಚೆ ಈಚೆ ಸಂಕ್ರಮಣದ ದಿನ ಶುಭ ಕಾರ್ಯಗಳಿಗೆ, ಇದು ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗುತ್ತೆ, ಆದರೆ ಶುಭ ಕಾರ್ಯಗಳಿಗೆ ಆ 2 ದಿನಗಳು ಶ್ರೇಷ್ಠ ಅಲ್ಲ. ಹಾಗಾಗಿ ನಾವು ಜ್ಯೋತಿಷ್ಯದಲ್ಲಿ ಈ 3 ದಿನಗಳು ಅಂಥ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಶ್ರೇಷ್ಠ ಅಲ್ಲ. ಹಬ್ಬಕ್ಕೆ ಶ್ರೇಷ್ಠ, ಗೋಪೂಜೆಗೆ ಶ್ರೇಷ್ಠ, ರೈತರನ್ನ ಗೌರವಿಸೋದಕ್ಕೆ ಶ್ರೇಷ್ಠ, ಸಿಹಿಯನ್ನು ಕೊಡೋದಕ್ಕೆ ಶ್ರೇಷ್ಠ, ಬಾಂಧವ್ಯವನ್ನು ಬೆಸ್ಕೊಳ್ಳೋದಕ್ಕೆ ಶ್ರೇಷ್ಠವಾದಂಥ ದಿನ. ಆದರೆ ಶುಭ ಕಾರ್ಯಗಳಿಗೆ ಇದು ಅಷ್ಟು ಶುಭವಾದಂಥ ದಿನ ಅಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಬೇಡ ಅಂತ ಕರಿ ದಿನ ಮಾಡಬೇಡಿ. ಹೌದು. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ನಾನು ಹೇಳಬೇಕು. ಸಂಕ್ರಾಂತಿಯ ದಿನ ಒಂದು ಮುಖ್ಯವಾದ ಕೆಲಸವನ್ನ ಮಾಡಿ, ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಮಕ್ಕಳಿಗೆ ಒಂದು ದೃಷ್ಟಿಯನ್ನ ತೆಗಿರಿ. ದೃಷ್ಟಿಯನ್ನ ತೆಗೆದು ಈ ಕರಿ ಎರಿಯೋದು ಅಂತ ಮಾಡ್ತಾರೆ. ಅದಕ್ಕೆ ನೀವು ಕಬ್ಬು ಮತ್ತೆ ಈ ಬೆಂಡು ಬತ್ತಾಸುಗಳನ್ನ, ಹಣ್ಣುಗಳನ್ನ ಹಾಕಿ, 1-2 ಕಾಯಿನ್ಗಳನ್ನ ಹಾಕಿ ಒಂದು ಮಣೆ ಮೇಲೆ ಕೂಡಿಸಿ ಅವ್ರಿಗೆ ಕರಿಯನ್ನ ಎಳೆದು ದೃಷ್ಟಿ ತೆಗೆದು ಒಂದು ಆರತಿಯನ್ನ ಮಾಡಿ 5 ವರ್ಷದ ಒಳಗಿನ ಮಕ್ಕಳಿಗೆ, ಗಂಡು ಮಕ್ಕಳು ಅಂತ ಹೇಳ್ತಾರೆ, ಯಾವುದಾದ್ರೂ ಮಗುನೇ. ಸೊ ಹಾಗಾಗಿ ಯಾವುದೇ ಮಕ್ಕಳಿದ್ರು ಮನೆಯಲ್ಲಿ ಕರಿ ಎರಿಯುವಂಥ ಒಂದು ಸಂಪ್ರದಾಯ ಇದೆ. ಅದನ್ನ ನೀವು ಮಾಡೋದು ಒಳ್ಳೇದು. ಈ ಸಂಪ್ರದಾಯ ನಮ್ಮಲ್ಲಿ ಇಲ್ಲ, ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋದಾದ್ರೆ, ಅದು ಬೇಡದೇ ಇದ್ರೂ ಪರವಾಗಿಲ್ಲ, ಅವತ್ತಿನ ದಿನ ಮಕ್ಕಳಿಗೆ ಒಂದು ಉಪ್ಪಿನಿಂದ ಒಂದು ಏನು ದೃಷ್ಟಿಯನ್ನ ತೆಗೆಯೋದು ಮಾಡಿದ್ರು ಎಷ್ಟೋ ಪರವಾಗಿಲ್ಲ, ಅದನ್ನ ಮಾಡೋದು ಒಳ್ಳೇದು. ಮಕ್ಕಳ ದೃಷ್ಟಿ ನಿವಾರಣೆಗೋಸ್ಕರ ಇಂಥ ಒಂದು ಆಚರಣೆ ಬಂದಿದ್ದ? ಹೌದು. ಈ ಹಬ್ಬದಲ್ಲಿ ಸಡಗರ ಓಡಾಡ್ತಾರೆ ಮಕ್ಕಳು, ಅಲ್ಲೇ ಇಲ್ಲಿ ಓಡಾಡ್ಕೊಂಡು ನೋಡ್ತಾರೆ, ಸ್ವಲ್ಪ ದೃಷ್ಟಿ ಆಗೇ ಆಗತ್ತೆ, ಎತ್ಕೊಂಡು ಹೋಗ್ತಾರೆ. ಆಮೇಲೆ ಈ ಮೊದಲನೇ ವರ್ಷ ಹಬ್ಬ, ಪುಟ್ಟ ಮಕ್ಕಳು ಇರ್ತಾರೆ, ಮೊದಲನೇ ವರ್ಷ ಕೃಷ್ಣನನ್ನ ದಾನ ಕೊಡಿಸ್ತಾರೆ. ಸಂಕ್ರಾಂತಿಯ ಎಳ್ಳಿನ ಜೊತೆಗೆ ಕೃಷ್ಣನನ್ನ ಕೊಡಿಸ್ತಾರೆ, ಎಳ್ಳಿನ ಜೊತೆಗೆ ಈ ಮಡಿಕೆಯನ್ನ ಕೊಡಿಸ್ತಾರೆ ಹೆಣ್ಣು ಮಕ್ಕಳಿದ್ರೆ. ಹೀಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಎಲ್ಲರಿಗೂ ತೋರಿಸುವಂಥದ್ದು ಅಷ್ಟೇ. ಇದನ್ ಮತ್ತೇನು ನಾವು ವಿಶೇಷ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಹೆಣ್ಣು ಮಕ್ಕಳನ್ನ ಇದ್ರೆ ಅಥವಾ ಯಾವುದೇ ಮಕ್ಳು ಇರ್ಬೋದು, ಕರ್ಕೊಂಡು ಹೋಗಿ ಮಕ್ಕಳ ಹತ್ರ ಕೊಟ್ಟು ಇವ್ರು ನಮ್ಮ ಸಂಬಂಧಿಕರು, ಇವ್ರು ನಮಗೆ ಬೇಕಾದವರು, ಪರಿಚಯಿಸುವಂಥ ಒಂದು ಸಂಪ್ರದಾಯ ಅಷ್ಟೇನೆ ಅದು.